ಹಲೋ ಪ್ರಿಯ ಸ್ನೇಹಿತರೆ, ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಈ ನಾವು ಮಹಾನವಮಿಯ ವಿಜಯದಶಮಿಯದ್ದು ಈ ಒಂದು ಶಮಿ ವೃಕ್ಷವನ್ನು ಪೂಜನೆ ಮಾಡ್ತೀವಿ. ಶಮಿ ವೃಕ್ಷದ ದಿನ ಶಮಿ ಅಂದ್ರೆ ನಾವು ಬನ್ನಿ ದಿನ ಈ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಬನ್ನಿ ಮೂಡುವಂಥ ಒಂದು ಕಾರ್ಯವನ್ನು, ಆ ಒಂದು ಕ್ರಿಯೆಯನ್ನು, ಆ ಒಂದು ಪದ್ಧತಿಯನ್ನು ನಾವು ಮಾಡ್ತೀವಿ. ವಿಶೇಷವಾಗಿ ಪೌರಾಣಿಕ ಮಹತ್ವ ಏನಪ್ಪ ಅಂತಂದ್ರೆ, ಈ ವಿಜಯದಶಮಿ ಒಂದು ಶಮಿ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಮಾಡಿ ಶಮಿ ಪತ್ರೆಯನ್ನು ಮನೆಗೆ ತರಲಾಗುತ್ತೆ. ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತದೆ ಎಂಬ ಹೇಳಿ ಇಷ್ಟು ನಂಬಿಕೆ. ಶಮಿ ವೃಕ್ಷದ ವೈಶಿಷ್ಟ್ಯವನ್ನು ನೋಡಿದಾಗ ಇದರ ಹಿಂದೆ ಪೌರಾಣಿಕ ಮಹತ್ವ ಇರ್ತೈತಿ. ಹಿಂದಿನ ಕಾಲದಿಂದ ಹೋಮ ಹವನಗಳನ್ನು ಮಾಡುವಾಗ ಶಮಿ ವೃಕ್ಷದ ಕಾಂಡವನ್ನು ಅಂದರೆ ಶಮಿ ವೃಕ್ಷದ ಆ ಕಟ್ಟಿಗೆಯನ್ನು ಒಂದಕ್ಕೊಂದು ಉಜ್ಜಿ ಅಗ್ನಿ ಪ್ರಜ್ವಲಿಸುವಂತೆ ಮಾಡ್ತಿದ್ರು. ಈಗಲೂ ಭಾರತದ ಹಲವೆಡೆ ಈ ಒಂದು ದೇವಸ್ಥಾನಗಳಲ್ಲಿ ಈ ಒಂದು ವಿಧಾನದಲ್ಲಿ ಅಗ್ನಿಕುಂಡವನ್ನು ಹಚ್ಚಲಾಗ್ತದೆ. ಇದು ಅರಗಿನಿ ಮಂಥನವೆಂದು ಕರೀತಾರೆ. ಈ ಶಮಿ ವೃಕ್ಷದಿಂದ ಉಂಟಾಗುವ ಅಗ್ನಿಗೆ ಕಾರಣವೇನೆಂದರೆ, ಶಮಿ ವೃಕ್ಷವು ಅಗ್ನಿ ಆವಾಸ ಸ್ಥಾನ. ಆ ಅಗ್ನಿದೇವದಲ್ಲ, ಆ ಅಗ್ನಿದೇವನ ಆವಾಸ ಸ್ಥಾನ ಹಾಗೂ ಸುವರ್ಣ ಅಗ್ನಿಯ ವೀರ್ಯವೆಂದು ಹೇಳಲಾಗುತ್ತೆ. ಅದರಿಂದ ಈ ಶಮಿ ವೃಕ್ಷವನ್ನು ಸುವರ್ಣ ಸಮಾನವಾದ ದೈವಿ ವೃಕ್ಷ ಎಂದು ಹೇಳಿ ಭಾವನೆಯಿಂದ ನೋಡಲಾಗ್ತೈತೆ. ನಾವು ಹಿಂದೆ ಭರತಖಂಡವನ್ನು ಸೂರ್ಯವಂಶಸ್ಥನಾದ ರಘು ಮಹಾರಾಜನು ಆಳುತ್ತಿದ್ದ ಸಮಯದಲ್ಲಿ ಕೌಸ್ತೇಯನೆಂಬ ಬಡ ಬ್ರಾಹ್ಮಣ ಬಾಲಕನೊಬ್ಬನು ವಿದ್ಯಾರ್ಜನೆಗಾಗಿ ಅರುಣಿ ಮಹರ್ಷಿಗಳ ಗುರುಕುಲವನ್ನು ಸೇರಿಕೊಳ್ತಾನೆ. ತನ್ನ ಶಿಕ್ಷಣವು ಪೂರ್ಣಗೊಂಡ ಮೇಲೆ ಗುರುಗಳಲ್ಲಿ ತಾನು ಗುರುದಕ್ಷಿಣೆಯಾಗಿ ಏನು ನೀಡಲಿ ಎಂದು ಕೇಳುತ್ತಾನೆ. ಅರುಣಿ ಮುನಿಗಳು ಕೌಸ್ತೆಯನ್ನು ಬಡವನಾದ್ದರಿಂದ ಯಾವುದೇ ಗುರುದಕ್ಷಿಣೆಯನ್ನು ಅಪೇಕ್ಷಿಸದೆ ಗುರುಕುಲವನ್ನು ಬಿಡುವ ಆಜ್ಞೆಯನ್ನು ನೀಡುತ್ತಾರೆ. ಆದರೆ ಕೌಸ್ತೆಯನು ಗುರುದಕ್ಷಿಣೆಯಾಗಿ ಏನನ್ನಾದರೂ ಆಜ್ಞಾಪಿಸಬೇಕು, ಆಗ್ರಹಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ, ಇದರಿಂದ ಕುಪಿತರಾದ ಅರಣಿ ಮುನಿ ಗುರುದಕ್ಷಿಣೆ ಕೊಡಲೇಬೇಕೆಂದಿದ್ದರೆ 10 ಲಕ್ಷ ಸುವರ್ಣ ನಾಣ್ಯಗಳನ್ನು ಕೊಡು ಎಂದು ಬಡ ಕೌಸ್ತೆಯನಲ್ಲಿ ಕೇಳ್ತಾರೆ. ಇಷ್ಟು ದೊಡ್ಡ ಗುರುದಕ್ಷಿಣೆ ಕೇಳುತ್ತಾರೆಂಬ ಅರಿವಿಲ್ಲದ ಕೌಸ್ತೆಯ 10 ಲಕ್ಷ ಸುವರ್ಣ ನಾಣ್ಯಗಳನ್ನು ಹೇಗೆ ಸಂಪಾದಿಸುವುದೆಂಬ ಚಿಂತೆಯಲ್ಲಿ ರಘು ಮಹಾರಾಜನ ಆಸ್ಥಾನಕ್ಕೆ ಬರುತ್ತಾನೆ. ರಘು ಮಹಾರಾಜನ ಪ್ರತಿ 12 ವರ್ಷಕ್ಕೊಮ್ಮೆ ತನ್ನ ಪತ್ನಿ ಸಮೇತ ತನ್ನ ರಾಜ ಭಂಡಾರದ ಸಮಸ್ತ ಕಣಕಗಳನ್ನು ಪ್ರಜೆಗಳಿಗೆ ದಾನ ಕೊಡುವ ಪರಿಪಾಠವಿತ್ತುಕೊಂಡಿದ್ದರು. ಆ ದಿನ ದಾನ ನೀಡಿ ಕೆಲವೇ ದಿನಗಳು ಕಳೆದಿರುತ್ತವೆ. ರಾಜ್ಯದ ಭಂಡಾರದಲ್ಲಿ ಬರೆದಾಗಿರ್ತದೆ. ರಘು ಮಹಾರಾಜನ ತಪಶಕ್ತಿಯ ಫಲವಾಗಿ ಕೆಲ ವರ್ಷಗಳಲ್ಲಿ ರಾಜಕೋಶವು ಮತ್ತೆ ತುಂಬುತ್ತದೆ. ರಾಜನು ಒಮ್ಮೆ ಕೌಸ್ತೆಯನಿಗೆ ನಿತ್ಯ ಆಸ್ಥಾನಕ್ಕೆ ಬರುವ ಕಾರಣವೇನೆಂದು ಕೇಳ್ತಾನೆ. ಕೌಸ್ತೆಯ ತನ್ನ ಸಮಸ್ಯೆಯನ್ನು ಮಹಾರಾಜರಲ್ಲಿ ಹೇಳಿಕೊಳ್ತಾನೆ. ಆದಾಗ ರಾಜಕೋಶ ಬರೆದಿದ್ದರೂ ಕೌಸ್ತೆಯನಿಗೆ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ಧನಾಧಿಪತಿಯಾದ ಕುಬೇರನ ಮೇಲೆ ಯುದ್ಧವನ್ನು ಮಾಡಿ ಕೌಸ್ತೆಯನ ಅಭಿಲಾಷೆಯನ್ನು ಪೂರ್ಣಗೊಳಿಸಬೇಕೆಂಬ ಸಂಕಲ್ಪ ಮಾಡಿಕೊಂಡು ತನ್ನ ಚತುರಂಗ ಬಲವನ್ನು ಸಮೇತ ಕುಬೇರನ ಮೇಲೆ ಯುದ್ಧಕ್ಕೆ ಸನ್ನದ್ಧರಾಗಿ ತೆರಳುವಾಗ ಮಾರ್ಗ ಮಧ್ಯೆ ಕತ್ತಲಾದ ಕಾರಣ ಒಂದು ಒಣದಲ್ಲಿ ಬಿಡಾರ ಹುಡ್ತಾರೆ. ಅದು ಶಮಿ ವೃಕ್ಷ ತುಂಬಿದ ಒಣ. ಕುಬೇರನಿಗೆ ಮಹಾ ತೇಜಸ್ವಿಯಾದ ರಘು ಮಹಾರಾಜನು ಬಡ ವಿದ್ಯಾರ್ಥಿ ಗುರುದಕ್ಷಿಣೆಗೆ ಬೇಕಾಗಿರುವ 10 ಲಕ್ಷ ಸುವರ್ಣ ನಾಣ್ಯಗಳನ್ನು ಕೊಡಿಸುವ ಉದ್ದೇಶದಿಂದ ತನ್ನ ಮನೆ ಯುದ್ಧಕ್ಕೆ ಬರುತ್ತಿರುವ ವಿಷಯ ತಿಳಿಯುತ್ತದೆ. ಸಕಲ ಬ್ರಹ್ಮಾಂಡಕ್ಕೆ ಧನೇಶ್ವರನಾದ ಕುಬೇರ ರಾಜನ ಸದುದ್ದೇಶದಿಂದ ಸುಪ್ರೀತನಾಗುತ್ತಾನೆ. ಕುಬೇರನು ತನ್ನ ಮಾಯೆಯಿಂದ ರಘು ಮಹಾರಾಜನ ಬಿಡಾರ ಹೂಡಿದ್ದ ಶಮಿ ವೃಕ್ಷದ ಪ್ರತಿಯೊಂದು ಎಲೆಯೂ ಸುವರ್ಣ ನಾಣ್ಯವಾಗುವಂತೆ ಮಾಡುತ್ತಾನೆ. ಸೂರ್ಯೋದಯವಾಗುತ್ತಿದ್ದಂತೆ ಶಮಿ ವೃಕ್ಷದ ಪ್ರತಿ ಎಲೆಯೂ ಸುವರ್ಣ ನಾಣ್ಯಗಳಾಗಿ ಕಂಗೊಳಿಸುತ್ತಿರುವುದನ್ನು ನೋಡಿದ ಮಹಾರಾಜನು ದೇವಿ ಕೃಪೆ ಎಂದರಿತು ಕುಬೇರನ ಮೇಲೆ ಯುದ್ಧದಿಂದ ಹಿಂದೆ ಸರಿಯುವುದು ಆ ಸ್ವರ್ಣ ಮುದ್ರೆಗಳಿಂದ ತುಂಬಿದ ಶಮಿ ವೃಕ್ಷವನ್ನು ಕೌಸ್ತೆಯನನ್ನು ಕರೆಸಿ 10 ಲಕ್ಷ ಸುವರ್ಣ ನಾಣ್ಯಗಳನ್ನು ತೆಗೆದುಕೊಂಡು ಅರುಣಿ ಮಹರ್ಷಿಗಳ ಗುರುದಕ್ಷಿಣೆಗೆ ತೀರಿಸು ಎಂದು ಹೇಳುತ್ತಾನೆ. ರಾಜನ ಭಂಡಾರ ಮತ್ತೆ ಸುವರ್ಣ ನಾಣ್ಯಗಳಿಂದ ತುಂಬಿ ತುಳುಕುತ್ತದೆ. ಗುರುದಕ್ಷಿಣೆಯನ್ನು ಸ್ವೀಕರಿಸಿದ ಅರಣಿ ಮಹರ್ಷಿ ಕೌಸ್ತೆಯನು ಗುರುಭಕ್ತಿಯನ್ನು, ರಘು ಮಹಾರಾಜನ ತೇಜಸ್ಸನ್ನು, ದಾನ ಬುದ್ಧಿಯನ್ನು ಮನಪೂರ್ವಕವಾಗಿ ಹರಿಸುತ್ತಾರೆ. ಶಮಿ ವೃಕ್ಷದ ಎಲೆಗಳು ಸ್ವರ್ಣ ಮುದ್ರೆಗಳಾಗಿ ಪರಿವರ್ತನೆಯಾದ ದಿನವೇ ಆಶ್ವಜ ಮಾಸ ಶುಕ್ಲ ಪಕ್ಷದ ದಶಮಿ ಅಥವಾ ವಿಜಯದಶಮಿ. ಹಾಗಾಗಿ ಈ ವಿಜಯದಶಮಿಯಂದು ಶಮಿ ವೃಕ್ಷಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ಶಮಿ ಪತ್ರೆಯನ್ನು ಮನೆಗೆ ತಂದು ತಿಜೋರಿ, ಹಣ ಇಡುವ ಪೆಟ್ಟಿಗೆಯಲ್ಲಿ, ಆಭರಣ ಪೆಟ್ಟಿಗೆಗಳಲ್ಲಿ ಇಟ್ಟುಕೊಂಡರೆ ನಿಮ್ಮ ಆ ಒಂದು
ಆಭರಣ, ಆ ಒಂದು ನಿಮ್ಮಲ್ಲಿರುವ ಧನಧಾನ್ಯ ದ್ವಿಗುಣ ಆಗ್ತೈತೆ ಅಂತ ಹೇಳಿ ಒಂದು ಬಲವಾದ ನಂಬಿಕೆ. ಆ ಕಾರಣವಾಗಿ ಈ ಒಂದು ಶಮಿ ವೃಕ್ಷದ ಒಂದು ಶ್ಲೋಕವನ್ನು ನಾವು ಹೇಳಿಕೊಳ್ಳೋಣ. ಶಮಿ ಶಮಿಯತಿ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾ ಕಾಲಂ ಸುಖಂ ಮಮಾಯ ತತ್ರ ನಿರ್ವಿಘ್ನಕರ್ತೃತ್ವಂ ಭವ ಶ್ರೀರಾಮ ಪೂಜಿತಂ. ಈ ಶ್ಲೋಕದ ಅರ್ಥವೇನೆಂದರೆ, ಶಮಿ ವೃಕ್ಷದ ಪಾಪವನ್ನು ಹಾಗೂ ಶತ್ರುಗಳು ನಿವಾರಣೆ ಮಾಡುತ್ತದೆ. ಅದು ಅರ್ಜುನನ ಬಾಣವನ್ನು ಕಾಪಾಡಿದ್ದು ರಾಮನಿಗೆ ಅತಿ ಪ್ರಿಯವಾದವು ಆಗಿದೆ. ಸದಾಕಾಲವು ಎಲ್ಲ ಸುಖವನ್ನು ನೀಡುತ್ತದೆ. ರಾಮನು ಕೂಡ ಬನ್ನಿ ಮರವನ್ನು ಪೂಜಿಸಿದ್ದ. ನಾನು ಎಂದಿನಂತೆ ವಿಜಯ ಯಾತ್ರೆಗೆ ಹೊರಡುವವನಿದ್ದೇನೆ. ನನ್ನ ಈ ಯಾತ್ರೆಯ ನಿರ್ವಿಘ್ನ ಹಾಗೂ ಸುಖಕರವಾಗಿರುವಂತೆ ಮಾಡು ಎಂದು ಶ್ಲೋಕದ ಮೂಲಕ ಹೇಳಿಕೊಳ್ಳುತ್ತಾನಂತೆ. ಅದೇ ಈ ಶಮಿ ವೃಕ್ಷದ ಶ್ಲೋಕ. ಪಾಂಡವರು ಈ ಶಮಿ ವೃಕ್ಷದ ವಿಶೇಷವಾಗಿ ಪಾಂಡವರ ಒಂದು ಕಾಲದಲ್ಲಿ ಈ ಶಮಿ ವೃಕ್ಷಕ್ಕೆ ಒಂದು ಪೂಜೆಯನ್ನು ಇರ್ತೈತೆ. ಆ ಮಹಾಭಾರತದಲ್ಲಿ ಒಂದು ವರ್ಷದ ಅಜ್ಞಾತವಾಸಕ್ಕೆ ತೆರಳುವಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನು ಬಚ್ಚಿಟ್ಟು ಹೋಗುತ್ತಾರೆ. ಅಜ್ಞಾತವಾಸದಿಂದ ಮರಳಿ ಬರುವರು ಅವರು ಬರೀ ಬನ್ನಿ ಮರದಲ್ಲಿ ಬಚ್ಚಿಟ್ಟ ಆಯುಧಗಳು ನೋಡುತ್ತಾರೆ. ಯಾರೊಬ್ಬರು ಅವುಗಳನ್ನು ತೆಗೆದುಕೊಂಡು ಹೋಗಿರುವುದಿಲ್ಲ. ಹೀಗಾಗಿ ತಮ್ಮ ಆಯುಧಗಳನ್ನು ಕಾಪಾಡಿದ ಬನ್ನಿ ಮರಕ್ಕೆ ನಮಸ್ಕರಿಸುತ್ತಾರೆ. ಬಳಿಕ ನಡೆದ ಕೌರವರೊಂದಿಗೆ ಯುದ್ಧದಲ್ಲಿ ವಿಜಯ ಸಾಧಿಸ್ತಾರೆ. ಹೀಗಾಗಿ ವಿಜಯದಶಮಿಯ ದಿನ ಬನ್ನಿ ಪೂಜೆ ಮಾಡುತ್ತಾರೆ. ಹಾಗಾಗಿ ಈ ಶಮಿ ಪೂಜಾ ವಿಧಿಯನ್ನು ಎಲ್ಲರೂ ಅಪರಾಹ್ನ ಕಾಲದಲ್ಲಿ ಕುಟುಂಬ ಸಮೇತ ಶಮಿ ವೃಕ್ಷವನ್ನು ಪೂಜಿಸಬೇಕು. ಅಮಂಗಲಾನಾಂ ಶಮಿನಿ ಶಮನ್ನಿಂ ದುಷ್ಕರ್ ತಶ್ಯಥ ದುಃಖಪ್ರಸಾಸಿನಿ ಧನ್ಯ ಪ್ರಸದ್ದೇಹಂ ಶಮಿ ಶುಭಂ. ಈ ಮಂತ್ರವನ್ನು ಪಠಿಸಬೇಕು. ನಂತರ ಶಮಿ ಶಮಯತಿ ಪಾಪಂ ಶಮಿ ಲೋಹಿತ ಕಂಟಕ ದರಿದ್ರಾರ್ಜುನ. ಈ ಮಂತ್ರವನ್ನು ಪಠಿಸಬೇಕು. ನಂತರ ಶಮಿ ಶಮಿಯಂತೆ ಪಾಪಂ ಶಮಿ ಲೋಹಿತ ಕಂಟಕ ದರಿದ್ರಾರ್ಜುನ ಬಾಣಾನಾಂ ರಾಮಸ್ಯ ಪ್ರಿಯವಾದಿನಿ ಕರಿಷ್ಯಮಾಣ ಯಾತ್ರಾಯಾಂ ಯಥಾ ಕಾಲಂ ಸುಖಂ ಮಯಾ ಶತ್ರು ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತೆ. ಮತ್ತು ಈ ಶಮಿ ಶಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುಧಾನಿ ರಾಮಸ್ಯ ಪ್ರಿಯದರ್ಶಿನಿ ಎಂಬ ಮಂತ್ರಗಳು ಪ್ರಾರ್ಥನೆ ಸಲ್ಲಿಸಿ ಮೊದಲು ಹಿರಿಯರಿಗೆ ಬನ್ನಿ ಕೊಟ್ಟು ನಂತರ ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು. ಇದು ವಿಶೇಷವಾದ ಈ ಬನ್ನಿ ಹಬ್ಬದ ದಿನ ಎಲ್ಲರಿಗೂ ಬನ್ನಿಯನ್ನು ಕೊಟ್ಟು ಪೂಜಿಸುವ ಒಂದು ಸಡಗರ ಸಂಭ್ರಮ ಬಹಳ ವಿಶೇಷವಾದ ಒಂದು ಹಬ್ಬ ಅಂತ ಹೇಳಿದರೂ ತಪ್ಪಾಗಿಲ್ಲ. ಅದೇ ಥರನಾಗಿ ಇದು ರೈತ ಬಾಂಧವರಿಗೆ ವಿಶೇಷವಾದ ಒಂದು ಶಮಿ ವೃಕ್ಷ ಇದೆ. ಹೆಂಗಂತಂದ್ರೆ ಪ್ರತಿಯೊಬ್ಬರು ಹೊಲದಲ್ಲಿ ಈ ಒಂದು ಗಿಡವನ್ನು ಮಧ್ಯದಲ್ಲಿ ಪೂಜೆಗೆ ಅಂತ ಹೇಳಿ ಗಿಡವನ್ನು ಬೆಳೆಸಿ ಪ್ರತಿ ವರ್ಷ ಪ್ರತಿ ಅಮಾವಾಸ್ಯೆ ಹುಣ್ಣಿಗೋಸ್ಕರ ಆ ಒಂದು ಶಮಿ ವೃಕ್ಷವನ್ನು ಪೂಜೆ ಮಾಡಿ ಆ ಒಂದು ಬನ್ನಿ ಮಹಾಂಕಾಳಿ ಎಂಬ ಹೆಸರಿನಿಂದ ಪೂಜೆ ಮಾಡೋದು ಸರ್ವೇ ಸಾಮಾನ್ಯವಾಗೈತೆ ಅಂತ ಹೇಳ್ಬೋದು. ಈ ಒಂದು ಬನ್ನಿ ಮರ ಅಥವಾ ಶಮಿ ವೃಕ್ಷದ ಬಗ್ಗೆ ನಾನು ಹೇಳಿದ್ದು ಮತ್ತು ಈ ನಾನು ಹೇಳಿದಂಥ ಈ ಹಬ್ಬದ ಬಗ್ಗೆ ಹೇಳಿದಂಥ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.